ಇವತ್ತು ಈ ಥರ ಗ್ರ್ಯಾಂಡ್ ಲುಕ್ ಕೊಡೋ ಕ್ರಿಸ್ಟಲ್ ಬೀಡ್ಸ್ ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ಈ ಥರ 7 ಎಳೆ ದಾರ ಮಾಡ್ಕೊಂಡಿದ್ದೀನಿ. ನಾನು ಕ್ರೋಶೆ 0.5 mm ಕ್ರೋಶೆ ತೊಗೊಂಡಿದ್ದೀನಿ. ಈ ಥರ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿಂದ 4 ಚೈನ್ ಹಾಕಿ 2 3 4 ಈ ಥರ 4 ಚೈನ್ ಹಾಕಿ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 4 ಚೈನ್ ಹಾಕಿ 1 2 3 4 ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಸ್ಟಾರ್ಟಿಂಗ್ ಮಾತ್ರ 4 ಚೈನ್ ಹಾಕಿ 2 ಸ್ಟೆಪ್ ಲಾಕ್ ಬರುತ್ತೆ. ಈಗ ಈ ಥರ ರಿಂಗ್ ಬೀಡ್ಸು ಮತ್ತು ಕ್ರಿಸ್ಟಲ್ ಬೀಡ್ಸ್ನ ಈ ಕ್ರೋಶೆಗೆ ಏರಿಸ್ಕೊಳ್ಳಿ. ಈ ಥರ ಈ ಕ್ರೋಶೆಯಿಂದ ಈ ದಾರಕ್ಕೆ ಏರಿಸ್ಕೊಳ್ಳಿ. ಈ ಥರ ಏರಿಸ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳಿ. ಈ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇದನ್ನು ಮೆಜರ್ಮೆಂಟ್ ನೋಡಿ ಮತ್ತೆ ಲಾಕ್ ಮಾಡಿ. ಈ ಥರ ಬರುತ್ತೆ. ಈಗ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡಿ. ಈ ಥರ ಈಗ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿ. 1 2 3 4 ಲಾಕ್ ಮಾಡಿ. ಈಗ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿ. 1 2 3 4 ಲಾಕ್ ಮಾಡಿ. ಈ ಥರ ಈಗ ಇಲ್ಲಿ ಈ ಥರ 3 ಸ್ಟೆಪ್ಪು 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಇಲ್ಲಿ ಮಾತ್ರ ಸ್ಟಾರ್ಟಿಂಗ್ ಮಾತ್ರ 2 ಸ್ಟೆಪ್ಪು. ಈಗ 3 ಸ್ಟೆಪ್ಪು 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಈಗ ಕ್ರಿಸ್ಟಲ್ ಬೀಡ್ಸು ಮತ್ತು ರಿಂಗ್ ಬೀಡ್ಸ್ನ ಏರ್ಸ್ಕೊಳ್ಳಿ. ಈ ಥರ ಏರಿಸ್ಕೊಂಡು ಈ ದಾರಕ್ಕೆ ಬೀಡ್ಸ್ನ ಈ ಥರ ಏರಿಸಿ ಲಾಕ್ ಮಾಡಿ. ಈ ಥರ ಲಾಕ್ ಮಾಡಿ ಇದನ್ನು ಮೆಜರ್ಮೆಂಟ್ ನೋಡಿ ಲಾಕ್ ಮಾಡಿ. ಈ ಥರ ಲಾಕ್ ಮಾಡಿ ಮತ್ತೆ ಈ ಥರ 3 ಸ್ಟೆಪ್ಪು 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಸ್ಯಾರಿ ಫುಲ್ಲು ಇದೇ ಥರ ಹಾಕ್ತಾ ಹೋಗಬೇಕು. ಈ ಥರ ಫುಲ್ ಆದಮೇಲೆ ಇಲ್ಲಿ ಎಂಡಲ್ಲಿ 2 ಚೈನ್ ಹಾಕಿ ಈ ಥರ 2 ಚೈನ್ ಹಾಕಿ ಈ ಥರ ಕಟ್ ಮಾಡಿ ದಾರ ತಗೊಳ್ಳಿ. ಈ ಥರ ಲಾಸ್ಟ್ಗೆಲ್ಲ ಹಿಂದೆ ಅಂಟಾಕಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಾನು ಅದೇ 7 ಎಳೆ ದಾರ ತೊಗೊಂಡು ಎಂಡಲ್ಲಿ ಈ ಥರ ನಾಟ್ ಹಾಕಿದ್ದೀನಿ. ನಾಟ್ ಹಾಕ್ಕೊಂಡು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತೆ ಬಟ್ಟೆಗೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ 2 ಚೈನ್ ಹಾಕಿ ಈ ಚೈನ್ ಇದೆಯಲ್ಲ ಈ ಚೈನ್ಗೆ ಮಧ್ಯ ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ ರಿಂಗ್ಗೆ 12 ಕಂಬ ಹಾಕ್ಕೊಳ್ಳಿ. ಹುಷಾರಾಗಿ ಹಾಕ್ಕೊಳ್ಳಿ, ರಿಂಗ್ ಮುರಿದೋದ್ರೆ ಕಷ್ಟ. ಈ ಥರದ್ದು ಗಟ್ಟಿ ರಿಂಗ್ ತೊಗೊಂಡ್ರೆ ಮುರಿದೋಗಲ್ಲ, ತೆಳುವಾಗಿದ್ದರೆ ಮುರಿದೋಗುತ್ತೆ. ಇಲ್ಲಿಂದ 12 ಕಂಬ ಹಾಕ್ಕೊಳ್ಳಿ. ಹೀಗೆ 1
2 3 4 5 6 7 8 9 10 11 10 ಈ ಥರ ಬಂತು. ಈಗ ಇದನ್ನು ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ 2 ಚೈನ್ ಹಾಕಿ 1 2 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಇಲ್ಲಿಂದ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಇದು ಕುಚ್ಚು ಕಟ್ಟೋದಕ್ಕೆ. ಈ ಥರ ಈಗ ಇಲ್ಲಿಂದ 2 ಚೈನ್ ಹಾಕಿ 1 2 ಚೈನ್ ಹಾಕಿ ಈ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ ಡೈರೆಕ್ಟು ಈ ರಿಂಗಿಗೆ 12 ಕಂಬ ಹಾಕ್ಕೊಳ್ಳಿ. 1 ಈ ಥರ 12 ಕಂಬ ಹಾಕ್ಕೊಳ್ಳಿ. ನೋಡಿ, ಈ ಥರ 12 ಕಂಬ ಆಯಿತು. ಈಗ ಈ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಈ ಚೈನ್ಗೆ ಈ ಥರ ಲಾಕ್ ಮಾಡಿ 2 ಚೈನ್ ಹಾಕಿ ಈ ಥರ 2 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ 4 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿ 2 ಚೈನ್ ಹಾಕಿ ಈ ದಾರ ಕಟ್ ಮಾಡಿಕೊಂಡು ದಾರ ತಗೊಳ್ಳಿ. ನೋಡಿ, ಈ ಥರ ಬಂತು. ಈಗ ನಾನು ಬೇರೆ ಕಲರು ದಾರ ತೊಗೊಂಡಿದ್ದೀನಿ, ಪಿಂಕ್ ಕಲರು. ಈಗ ಇಲ್ಲಿಂದ ಇಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ನಾನು ಈ ಕ್ರೋಶ 1.25 mm ಕ್ರೋಶ ತೊಗೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪು ಮತ್ತು ಫಸ್ಟ್ ಸ್ಟೆಪ್ಗೆ ನಾನು ಇದು ದೊಡ್ಡ ಪಾಯಿಂಟ್ ಕ್ರೋಶ ತೊಗೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪಿಗೆ ಮಾತ್ರ ಚಿಕ್ಕ ಪಾಯಿಂಟ್ ಕ್ರೋಶ ತೊಗೊಂಡಿದ್ದೆ. ಈಗ ಇಲ್ಲಿಂದ 1 2 3 4 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ನೋಡಿ, ಇಲ್ಲಿಂದ ಡೈರೆಕ್ಟು ಇಲ್ಲಿ ಕಾಣಿಸುತ್ತಲ್ಲ ಈ ಚೈನ್ಗೆ ಕಂಬ ಹಾಕ್ಕೊಳ್ಳಿ. ಈ ಥರ ಕಂಬ ಹಾಕ್ಕೊಂಡು ರೌಂಡ್ ಬೀಡ್ಸ್ ಇರಿಸ್ಕೊಳ್ಳಿ. ನೋಡಿ, ಈ ಥರ ರೌಂಡ್ ಬೀಡ್ಸ್ನ ಕ್ರೋಶಕ್ಕೆ ಇರಿಸ್ಕೊಂಡು ಈ ಥರ ಇರಿಸ್ಕೊಳ್ಳಿ. ಈಗ ಮತ್ತೆ ಪಕ್ಕ ಕಂಬ ಹಾಕ್ಕೊಳ್ಳಿ, ಬೀಡ್ಸ್ ಇರಿಸ್ಕೊಳ್ಳಿ. ಮತ್ತೆ ಕಂಬ ಹಾಕ್ಕೊಳ್ಳಿ. ಬೀಡ್ಸ್ ಇರಿಸ್ಕೊಳ್ಳಿ. ಈ ಥರ ಕಂಬ ಹಾಕ್ಕೊಳ್ಳಿ, ಬೀಡ್ಸ್ ಇರಿಸ್ಕೊಳ್ಳಿ. ಇದೇ ಥರ ಫುಲ್ಲು ಹಾಕ್ತಾ ಹೋಗಿ ವಾಚ್ ಫುಲ್ಲು. ನೋಡಿ, ಈ ಥರ ಈ 11 ಬೀಡ್ಸ್ ಬರುತ್ತೆ. 1 2 3 4 5 6 7 8 9 10 11 11 ಬೀಡ್ಸ್ ಬರುತ್ತೆ. ಈ ಲಾಸ್ಟ್ನೇದಕ್ಕೆ ಬೀಡ್ಸ್ ಇರಿಸೋದು ಬೇಡ. ಇದನ್ನು ನಾವು ಈ 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಇಲ್ಲೆಲ್ಲ ಈ ಕಡೆ ಲಾಕ್ ಇದೆಯಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬಂತು ನೋಡಿ. ಈಗ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ
ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿಂದಲೇ ಡೈರೆಕ್ಟು ನೋಡಿ, ಇಲ್ಲಿಂದ ಡೈರೆಕ್ಟು ಇಲ್ಲಿ ಹಾಕ್ಬೇಕಾ ಒಂದು ಚೈನ್ ಕಾಣಿಸುತ್ತಲ್ಲ, ಇಲ್ಲಿಗೆ ಕಂಬ ಹಾಕ್ಕೊಳ್ಳಿ. ನೋಡಿ ಇಲ್ಲಿಗೆ ಈ ಥರ ಕಂಬ ಹಾಕ್ಕೊಂಡು ಬೀಡ್ ಸೇರಿಸ್ಕೊಡಿ. ಸ್ಟಾರ್ಟಿಂಗಿಂದಲೇ ಬೀಡ್ ಸೇರಿಸ್ಬೇಕು. ಈ ಥರ ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ ಸೇರಿಸ್ಕೊಂಡು ಮತ್ತೆ ಇಲ್ಲಿ ಪಕ್ಕ ಕಂಬ ಹಾಕ್ಕೊಳ್ಳಿ. ಈ ಥರ ಇದೇ ಥರ ಫುಲ್ಲು ಹಾಕ್ಕೊತ ಹೋಗಿ. ಈ ಥರ ಬರುತ್ತೆ. ಈ ಆರ್ಚ್ ಫುಲ್ಲು ಇದೇ ಥರ ಹಾಕ್ಕೊಳ್ಳಿ. ಈ ಥರ ಬೀಡ್ ಸೇರಿಸಿದೆಲ್ಲ ಆಯಿತು ನೋಡಿ. ಈ ಥರ ಎಂಡಿಗೆ ಬಂದಾಗ ಇದಕ್ಕೆ ಬೀಡ್ ಸೇರಿಸಬಾರ್ದು. ಇದನ್ನು ಈ ಸ್ಟೆಪ್ ಲಾಕಿಗೆ ಲಾಕ್ ಮಾಡಬೇಕು. ಇದಕ್ಕೆ ಲಾಕ್ ಮಾಡಬೇಕು. ಈ ಥರ ಈಗ ಇಲ್ಲಿಂದ 4 ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡಬೇಕು. ಇದು ಕುಚ್ಚಿಗೆ. ಈಗ ಇದೇ ಥರ ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಆಗುತ್ತೆ. ಎಂಡಾದರೆ 2 ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ನೋಡಿ ಈ ಥರ ಬಂತು ಡಿಸೈನು. ಈ ಥರ ಬಂತು. ಇಲ್ಲಿ ಕುಚ್ಚು ಬರುತ್ತೆ. ಕುಚ್ಚು ಕಟ್ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.